ನಮಸ್ಕಾರ. ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ one. China gives rupees 29,000 crore loan to Pakistan. ಚೈನಾ 29,000 ಕೋಟಿ ಲೋನ್ ಕೊಟ್ಟಿದ್ದಾರೆ. ಇಂಡಿಯನ್ ರುಪೀಸಲ್ಲಿ ಹೇಳ್ತಾ ಇರೋದು ಇದು ಪಾಕಿಸ್ತಾನಿಗೆ, ಸೊ ದಟ್ ಅವರ ಫಾರಿನ್ ಎಕ್ಸ್ಚೇಂಜು ಜಾಸ್ತಿ ಆಗಲಿ ಅಂತ. ಈ ಒಂದು ಲೋನ್ ಆದಮೇಲೆ 1.2 lakh ಕ್ರೋರ್ಸು ಅವರ ಫಾರಿನ್ ಎಕ್ಸ್ಚೇಂಜ್ ಆಗುತ್ತೆ. ಹಾಗೂ ಇನ್ನೊಂದು 8,500 ಕ್ರೋರ್ಸ್ ಲೋನು ಮಿಡಲ್ ಈಸ್ಟರ್ನ್ ಕಮರ್ಷಿಯಲ್ ಬ್ಯಾಂಕ್ಸಿಂದ ಪಾಕಿಸ್ತಾನಿಗೆ ಸಿಕ್ಕಿದೆ. ಹಾಗೂ ಇನ್ನೊಂದು 4,250 ಕೋಟಿ ಮಲ್ಟಿಲ್ಯಾಟ್ರಲ್ ಫೈನಾನ್ಸಿಂಗ್ ಅಂತ ಸಿಕ್ಕಿದೆ. IMF ಅವ್ರು ಹೇಳಿದರು ಪಾಕಿಸ್ತಾನಿಗೆ ಫರ್ದರ್ ಲೋನ್ಸ್ ಬೇಕಂದರೆ ಅವರ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸು 1.2 lakh ಕ್ರೋರ್ಸ್ಗಿಂತ ಜಾಸ್ತಿ ಇದೆ ಅಂತ. ಅದಕ್ಕೋಸ್ಕರನೇ ಈ ಚೈನಾ ಲೋನ್ ತೊಗೊಂಡ್ಮೇಲೆ ಅವರ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸು ಎಷ್ಟು ಬೇಕಾಗಿತ್ತು ಅಷ್ಟು ರೀಚ್ ಆಗಿದೆ. ಸೊ ಫ್ಯೂಚರ್ ಏನಾದರೂ IMF ಇಂದ ಲೋನ್ ತೊಗೋಬೇಕಂದ್ರೆ ಇದು ಅನುಕೂಲ ಆಗುತ್ತೆ. ಪಾಕಿಸ್ತಾನ ಅಥಾರಿಟೀಸು ಕಂಟ್ರಿ ಸ್ಟೆಬಿಲೈಸ್ ಆಗಿದೆ ಅಂತ ಅನೌನ್ಸ್ ಮಾಡಿದ್ದಾರೆ. ಹಾಗೂ 60,000 ಕೋಟಿ IMF ಇಂದ ಬೇಲ್ಔಟ್ ಬಂದಿತ್ತು ಲಾಸ್ಟ್ ಇಯರ್ ಅವರಿಗೆ. ನ್ಯೂಸ್ ನಂಬರ್ 2. ಟಾರೆಂಟ್ ಫಾರ್ಮಾ ಅಕ್ವೈರ್ಸ್ JB ಕೆಮಿಕಲ್ಸ್. JB ಕೆಮಿಕಲ್ಸ್ ಹಾಗೂ ಫಾರ್ಮಾಸ್ಯೂಟಿಕಲ್ಸು ಶೇರ್ಸ್ ಇವತ್ತು 5% ಮೇಲೋಯಿತು. ಯಾಕಂದರೆ ಟಾರೆಂಟ್ ಫಾರ್ಮಾ ಅವರು ಅವರ ಕಂಪ್ನಿಲಿ ಕಂಟ್ರೋಲಿಂಗ್ ಸ್ಟೇಕನ್ನು ಪರ್ಚೇಸ್ ಮಾಡ್ತಾರೆ ಅಂತ ಅನೌನ್ಸ್ ಮಾಡಿದ್ದಾರೆ. ಹಾಗೂ ಈ ಕಂಪ್ನಿದು ವ್ಯಾಲ್ಯೂಯೇಷನ್ನು ಈ ಒಂದು ಡೀಲಿಗೆ 25,689 ಕ್ರೋರ್ಸು. ಇದು ಸೆಕೆಂಡ್ ಲಾರ್ಜೆಸ್ಟ್ ಡೀಲು ಫಾರ್ಮಾ ಸೆಕ್ಟ್ರಲ್ಲಿ ಇಂಡಿಯಾದಲ್ಲಿ. ಸನ್ ಫಾರ್ಮಾ 2015ನಲ್ಲಿ ರ್ಯಾಂಡ್ ವ್ಯಾಕ್ಸಿನ್ ಅಕ್ವಿಸಿಷನ್ ಮಾಡಿತ್ತು. ಈ ಡೀಲಿಂದ ಟಾರೆಂಟಿಗೆ JB ಕೆಮಿಕಲ್ಸ್ದ ಸುಮಾರು ಪ್ರಾಡಕ್ಟ್ಸನ್ನು ಆಕ್ಸೆಸ್ ಸಿಗುತ್ತೆ. ಹಾಗೂ ಸುಮಾರು ಹೊಸ ಒಂದು ಸೆಗ್ಮೆಂಟ್ಸು ಅವರು ಟಾರ್ಗೆಟ್ ಮಾಡ್ಬೋದು. ಟಾರೆಂಟ್ ಫಾರ್ಮಾ ಶೇರ್ಸ್ ಇವತ್ತು 2% ಮೇಲೋಯಿತು. ನಮೂರಾ ಬ್ರೋಕರೇಜ್ ಕಂಪ್ನಿಯವರು ನ್ಯೂಟ್ರಲ್ ರೇಟಿಂಗ್ ಕೊಟ್ಟಿದ್ದಾರೆ ಟಾರೆಂಟ್ ಫಾರ್ಮಾಕ್ಕೆ. ಟಾರ್ಗೆಟ್ ಪ್ರೈಸ್ 3,580 ಅಂತ ಹೇಳಿದ್ದಾರೆ. ಅದು ಇವತ್ತಿನ ಪ್ರೈಸಿಂದ 5% ಜಾಸ್ತಿ. ನ್ಯೂಸ್ ನಂಬರ್ 3. ಮಣಿಪಾಲ್ ಪೇಮೆಂಟ್ ಆ್ಯಂಡ್ ಐಡೆಂಟಿಟಿ ಸೊಲ್ಯೂಷನ್ಸ್ IPO. ಮಣಿಪಾಲ್ ಪೇಮೆಂಟ್ ಆ್ಯಂಡ್ ಐಡೆಂಟಿಟಿ ಸೊಲ್ಯೂಷನ್ಸ್ ಲಿಮಿಟೆಡು ಇದು ಇಂಡಿಯಾಸ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ ಆಫ್ ಪೇಮೆಂಟ್ ಆ್ಯಂಡ್ ಐಡೆಂಟಿಟಿ ಕಾರ್ಡ್ಸು. ಅವರು ಸೆಬಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ IPOನ ಲಾಂಚ್ ಮಾಡಲಿಕ್ಕೆ. 1,200 ಕೋಟಿ IPOಲ್ಲಿ ಕಲೆಕ್ಟ್ ಮಾಡ್ತಾ ಅಂತ ಹೇಳಿದ್ದಾರೆ. ಈ IPOಗೆ ಕಂಪ್ನಿ ವ್ಯಾಲ್ಯೂಯೇಷನು 12,000 ಕೋಟಿ ಅಂತ ಹೇಳಿದ್ದಾರೆ. ಪ್ರಮೋಟರ್ಸು ಗೌತಮ್ ಪೈ ಆ್ಯಂಡ್ ಫ್ಯಾಮಿಲಿ ಅವರ ಹತ್ರ 60% ಸ್ಟೇಕ್ ಇದೆ ಕಂಪ್ನಿಯಲ್ಲಿ. ಹಾಗೂ ಬೇರೆ ಇರೋದು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹಾಗೂ ಪಬ್ಲಿಕ್ ಶೇರ್ ಹೋಲ್ಡರ್ಸು. ಈ ಪರ್ಟಿಕ್ಯುಲರ್ IPO ಆದಮೇಲೆ 51% ಸ್ಟೇಕು ಪ್ರಮೋಟರ್ಸ್ ಇಟ್ಕೊಂಡಿರ್ತಾರೆ. ಬಾಕಿ ಬೇರೆ ಇನ್ಸ್ಟಿಟ್ಯೂಷನ್ಸ್ ಮತ್ತು ಪಬ್ಲಿಕ್ ಶೇರ್ ಹೋಲ್ಡರ್ಸ್ಗೆ ಹೋಗುತ್ತೆ. ಈ ಒಂದು IPOಲ್ಲಿ ಏನು ದುಡ್ಡು ಕಲೆಕ್ಟ್ ಮಾಡ್ತಾರೆ ಅದು ಅವರ ಡೆಟ್ಟನ್ನು ಸ್ವಲ್ಪ ಕಮ್ಮಿ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 4. GST ಕಲೆಕ್ಷನ್ಸ್ ಡಬಲ್ಸ್ ಇನ್ 5 years. ಗ್ರಾಸ್ GST ಕಲೆಕ್ಷನ್ಸು 5 ವರ್ಷದಲ್ಲಿ ಡಬಲ್ ಆಗಿದೆ. ಆಲ್ ಟೈಮ್ ಹೈ ರೀಚ್ ಆಗಿದೆ. ಫೈನಾನ್ಷಿಯಲ್ ಇಯರ್ 2024-25ಲಿ 22.08 lakh ಕ್ರೋರ್ಸು. 2020-21 ಫೈನಾನ್ಷಿಯಲ್ ಇಯರಲ್ಲಿ 11.37 lakh ಕ್ರೋರ್ಸ್ ಆಗಿತ್ತು. ಆ್ಯಾವ್ರೇಜ್ ಮಂತ್ಲಿ ಕಲೆಕ್ಷನ್ನು GSTದು 1.84 lakh ಕ್ರೋರ್ಸ್ ಆಗಿದೆ 2024-25 ಫೈನಾನ್ಷಿಯಲ್ ಇಯರಲ್ಲಿ. 2023-24ಅಲ್ಲಿ 1.68 lakh ಕ್ರೋರ್ಸು ಹಾಗೂ 2020-21ಅಲ್ಲಿ 1.51 lakh ಕ್ರೋರ್ಸ್ ಆಗಿತ್ತು. 8 ಇಯರ್ಸಲ್ಲಿ GSTದು ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ಸು ಜಾಸ್ತಿ ಆಗಿದ್ದಾರೆ. 65 lakhs 2017 ಇದ್ದಿದ್ದು ಈಗ 1.51 ಕ್ರೋರ್ಸ್ ಆಗಿದೆ. GST 1st July 2017 ಲಾಂಚ್ ಆಗಿತ್ತು. ಈಗ 8 ವರ್ಷ ಕಂಪ್ಲೀಟ್ ಆಗಿದೆ. ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸು. ಗೋದ್ರೇಜ್ ಪ್ರಾಪರ್ಟೀಸು 43 ಎಕರೆ ಲ್ಯಾಂಡ್ ಪರ್ಚೇಸ್ ಮಾಡಿದ್ದಾರೆ ಪಾನಿಪಟ್ಟಲ್ಲಿ, ಹರಿಯಾಣ. ಸೊ ದ್ಯಾಟ್ ಅವರು ರೆಸಿಡೆನ್ಷಿಯಲ್ ಪ್ಲಾಟ್ಸನ್ನು ಮಾಡಲಿಕ್ಕಾಗತ್ತೆ ಅಂತ. ಈ ಟೋಟಲ್ ಪ್ರಾಜೆಕ್ಟಿಂದ ಅವ್ರಿಗೆ ರೆವಿನ್ಯೂ ಎಕ್ಸ್ಪೆಕ್ಟೇಷನ್ ಇರೋದು 1,250 ಕ್ರೋರ್ಸು. ಹಾಗೂ ಗೋದ್ರೇಜ್ ಪ್ರಾಪರ್ಟೀಸು ಲಾರ್ಜೆಸ್ಟ್ ರಿಯಲ್ ಎಸ್ಟೇಟ್ ಡೆವಲಪರ್ ಆಗಿದ್ದಾರೆ 2024-25 ಫೈನಾನ್ಷಿಯಲ್ ಇಯರಲ್ಲಿ ಇನ್ ಟರ್ಮ್ಸ್ ಆಫ್ ಸೇಲ್ಸ್ ಬುಕ್ಕಿಂಗ್ಸು. 30,000 ಕೋಟಿ ವರ್ತ್ ಅವರ ಪ್ರಾಪರ್ಟೀಸು ಲಾಸ್ಟ್ ಫೈನಾನ್ಷಿಯಲ್ ಇಯರಲ್ಲಿ ಸೇಲ್ ಮಾಡಿದ್ದಾರೆ. ಕರ್ನಾಟಕ ಬ್ಯಾಂಕ್ ಶೇರ್ಸ್ ಇವತ್ತು ಆಲ್ಮೋಸ್ಟ್ 6% ಬಿದ್ದಿದೆ. ಯಾಕಂದರೆ ನಿನ್ನೆ ಬ್ರೇಕಿಂಗ್ ನ್ಯೂಸಲ್ಲಿ ಹೇಳಿದಾಗೆ ಬ್ಯಾಂಕ್ದು CEO ಶ್ರೀಕೃಷ್ಣನ್ ಹರಿಹರ ಶರ್ಮಾ ಅವರು ಹಾಗೂ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಶೇಖರ್ ರಾವ್ ಅವರು ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ಅವರಿಗೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಜೊತೆಗೆ ಸ್ವಲ್ಪ ಡಿಸ್ಅಗ್ರಿಮೆಂಟ್ ಇತ್ತು, ಅದಕ್ಕೋಸ್ಕರ ರಿಸೈನ್ ಆಗಿದ್ದಾರೆ. ಹಾಗೂ ಶ್ರೀಕೃಷ್ಣನ್ ಹರಿ ಅವರು July 15th ಲಾಸ್ಟ್ ವರ್ಕಿಂಗ್ ಡೇ, ಶೇಖರ್ ರಾವ್ ಅವರು July 31st ಲಾಸ್ಟ್ ವರ್ಕಿಂಗ್ ಡೇ.
ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.